ಉತ್ತರ ಕರ್ನಾಟಕದ ಬಗ್ಗೆ ಒಂದಿನ ಚರ್ಚೆ ಆಗಿಲ್ಲ ಅಂತ ಅದೇ ಅವ್ರ ಕಂದಕ್ಕೂರ ಇಲ್ಲ ಬರೀ ಜಗಳ ಆಡ್ತಿದ್ದೀರಿ ಚರ್ಚೆ ಮಾಡಿದ್ರೆ ಅರಣ್ಯ ರೋದನ ಎಲ್ಲ ಸ್ಪೀಕರ್ ಅಂತೆ ಅರಣ್ಯ ರೋದನ ಅಂತೆ ಎಲ್ರಿದ್ದೀರಿ ಅರಣ್ಯ ರೋದನ ರೋದನನೇ ಇಲ್ಲ ಇನ್ನು ಅರಣ್ಯ ರೋದನ ಎಲ್ಲಿಂದ ಬಂತು ನಂಗೊಂದು ಅರ್ಥನೇ ಆಗ್ತಾ ಇಲ್ಲ ಜನರಷ್ಟೇ ರೋಧಿಸ್ಬೇಕು ಯಾವ ಜನರು ರೋಧಿಸಲ್ಲ ಇವರು ಸೆಷನ್ ಮಾಡ್ಕೊಳ್ಳೋದೇ ಇದ್ರೆ ಯಾವನಿಗೆ ಬೇಕದು ಬಿಲ್ ಒಂದು ಪಾಸ್ ಆಗಬೇಕು ಅದಕ್ಕೆ 2 ದಿನ ಟೈಮ್ ಇಟ್ಕೊಂಡು ಬೆಳಗ್ಗೆ ಸಂಜೆವರೆಗೂ ಯಾವ್ಯಾವ್ದು ಬೇಕೋ ಪಾಸ್ ಮಾಡ್ಕೊಂಡು ಮನೆಗೆ ಹೋದ್ರೆ ಆಯ್ತಪ್ಪ ಅದಕ್ಕೆ ಇಷ್ಟೆಲ್ಲ ವೇಸ್ಟು ಸುಮ್ಮನೆ ಭಜಂತ್ರಿ ಆಲ್ ರೈಟ್ ಸರಿ 2 ವಾರ ಟೂರ್ ಬಂದಿದ್ದಾರೆ ಅಂತ ಕರೆಕ್ಟಾಗಿ ಹೇಳಿದ್ದಾರೆ 2 ವಾರ ಟೂರ್ ಬಂದಿದ್ದಾರೆ ಅಂತ ಕರೆಕ್ಟಾಗಿ ಹೇಳಿದ್ರು ಏನು ತೋರಣಂತೆ ಮುಂದೆ ನಾವು ಜನ ಕೇಳೋಕ್ಕೋದ್ರೆ ಜನ ಶೂಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಯಾರು ಕಂದಕೂರ ಹೇಳಿರೋದು ಸರ್ ಯಾರು ಶೂಟ್ ಮಾಡೋದು ಜನ ಶೂಟ್ ಮಾಡ್ತಾರೆ ಆ ಮೆಂಟಾಲಿಟಿಗೆ ಏನಾದ್ರು ಜನ ಬಂದ್ಗಿಂದು ಬಿಟ್ಟಿದ್ರೆ ನಮ್ಮ ದೇಶದಲ್ಲಿ ನಡೆಯೋ ವ್ಯವಹಾರಗಳನ್ನು ನೋಡಿ ಒಬ್ರು ಉಳಿತಿರ್ಲಿಲ್ಲ ಆಮೇಲೆ ಎಲ್ಲ ಶೂಟ್ ಅಂತ ಆಗ್ಬಿಡೋದು ಆಮೇಲೆ ಒಬ್ರು ಉಳಿತಿರ್ಲಿಲ್ಲ ಹೇಳ್ತೀರಿ ಜನ ಹಂಗೆಲ್ಲ ಮಾಡಲ್ಲ ತಲೆ ಕೆಡ್ಸ್ಕೋಬೇಡಿ ಈಗ MLAಗಳು MP ಗಳು CM PM ಎಲ್ಲ ಕೊಳ್ಳೆ ಹೊಡಿತಿದ್ದಾರೆ ನಮ್ ಜನ ಮಾತಾಡ್ತಿದಾರಾ ಪಾಪ ಅವ್ರು ನೀವು ಶೂಟ್ ಮಾಡ್ತಿರೋದ್ರಿಂದ ತಪ್ಪಿಸ್ಕೊಂಡ್ರೆ ಸಾಕು ಅಂತ ಪಾಪ ರೆಡಿ ಇದಾರೆ ಅವ್ರು ಪಾಪ ಮತ್ತೆ ನೀವು ಸುಮ್ಮನೆ ನಮ್ಮ ಮೇಲೆ ಹೇಳಕ್ ಬರ್ಬೇಡ್ರಿ ಒಳ್ಳೆ ಕತೆ ಹಂಗೆಲ್ಲ ಮಾಡಲ್ಲಪ್ಪ ಸುಮ್ಮನೆ ರೀ ಅಣ್ಣ ಬಾಣ ಯಾವಾಗ ಬಂದೆ ಅಣ್ಣ ಅಂದ್ಬಿಟ್ಟು ಒಂದು ಹಾರ ಹಾಕ್ಬೋದು ಸ್ವಲ್ಪ ಹೆಚ್ಚಿಗೆ ಮಾತಾಡಿದ್ರೆ ಬಾಣ ಕಾಫಿ ಕುಡಿ ಅಂತ ಕರೀತಾರೆ ಇನ್ನೂ ಒಂಚೂರು ಜಾಸ್ತಿ ಆದ್ರೆ ಏನು ಮಾಡಿಲ್ಲ ಅಣ್ಣ ನೀನು ಯಾಕೋ ಇತ್ತೀಚೆಗೆ ಅಂತ ಅನ್ಕೊಂಡು ಹೋಗ್ತಾರೆ ಪಾಪ ಓದಿ ಎಲೆಕ್ಷನ್ ಅಲ್ಲಿ ಬಂದಿದ್ದವರು ಗೌಡ್ರೆ ಮತ್ತೆ ಈ ಎಲೆಕ್ಷನ್ ಬಂದಿದ್ದೀರಲ್ಲ ಅಷ್ಟೇ ಅದನ್ನೆಲ್ಲ ಚುನಾವಣೆಗೆ 3 ತಿಂಗಳು ಮೊದಲು ಹೆಂಗ್ ಮ್ಯಾನೇಜ್ ಮಾಡಬೇಕು ಅನ್ನೋ ತಂತ್ರಜ್ಞಾನ ನಿಮ್ಮ ಹತ್ರ ಇಲ್ಲವೇ? ಪ್ರಿಯ ಬಂಧುಗಳೇ, ನಿಮ್ಮ ಕುಂದುಕೊರತೆಗಳನ್ನ ವಿಚಾರಿಸೋದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳಾದ ಸಜ್ಜನ್ ರಾಯರು ಸ್ವತಃ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ನಿಮ್ಮ ಕಷ್ಟ ಕಾರ್ಪಣ್ಯಗಳು ಏನು ಅನ್ನೋದನ್ನ ಅವರ ಹತ್ರ ನಿಸ್ಸಂಕೋಚವಾಗಿ ನಿರ್ಭಯವಾಗಿ ನಿವೇದಿಸಿಕೊಳ್ಬಹುದು. ಅವರು ಅದನ್ನ ಪರಿಹರಿಸ್ತಾರೆ. ಸರ್ವರು ಒಮ್ಮತದಿಂದ ನಮಗೆ ಸಹಕಾರ ನೀಡಬೇಕು ಅಂತ ವಿನಮ್ರನಾಗಿ ತಮ್ಮಲ್ಲಿ ಪ್ರಾರ್ಥಿಸ್ಕೊಳ್ತೇನೆ. ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ಹೌದು, ಎಲ್ಲಾನು ಜನಕ್ಕೆ ಗೊತ್ತೇ ಆಗಲ್ಲ ಗುಂಡು ಇದು ಮಾಡಬೇಕು ಅನ್ನೋದೇ ಮರ್ತೇ ಹೋಗ್ಬಿಡುತ್ತವ್ರು ಪಾಪ. ಅವ್ರಿಗೆ ಎಲ್ಲ ಮರ್ತೋಗ್ಬಿಡ್ತಾರೆ ಪಾಪ ನಮ್ಮ ಜನ. ಪ್ರಜಾಪ್ರಭುತ್ವದ ಅತಿ ದೊಡ್ಡ ಹಬ್ಬದಲ್ಲಿ ಭಾಗಿಯಾಗಬೇಕು. ಪ್ರಜಾಪ್ರಭುತ್ವ ಎಂಬಂತಹ ಘನಂದಾರಿ ವ್ಯವಸ್ಥೆಗೆ ನಿಮ್ಮ ಪುಣ್ಯದ ಕೆಲಸ. ಬನ್ನಿ, ಮಾಡಬೇಡಿ, ಮತ ಹಾಕಿ, ಹಕ್ಕನ್ನು ಚಲಾಯಿಸಿ ಅಂತ ಬುರುಡೆ ಬಿಡ್ತಾರೆ. ನಾವು ಆ ಬುರುಡೆಗೆ ಫುಲ್ ಫ್ಲ್ಯಾಟಾಗಿ ಹೋಗ್ತೀವಿ. ಬಟ್ ನಮ್ದೊಂದು ವಂಡರ್ ಏನಪ್ಪ ಅಂದರೆ ಇಂಡಿಯಾಲ್ ಜನದ್ದು ಪ್ರತಿ ಸರಿ ಹೆಚ್ಚು ಕಡಿಮೆ ಅದೇ ವೇಷ ಹಾಕೊಂಬಂದು ನಮ್ಮನ್ನು ಯಾಮಾರಿಸ್ತಾರೆ. ನಾವು ಕರೆಕ್ಟಾಗಿ ಯಾಮಾರ್ತೀವಪ್ಪ. ಆಯ್ಕೆ ಏನಿದೆ ಸರ್? ಅಲ್ಲ ಹೇಳಿದ್ದು ನಾನು, ನಮಗೆ ಗೊತ್ತೂ ಆಗಲ್ಲ. ಸರಿನೂ ಇದೇ ವೇಷ ಅಲ್ವಾ ಅಂತ ಅಷ್ಟು ಚೆನ್ನಾಗಿ ಕ್ಲೀನಾಗಿ ಮಾಡ್ತಾರೆ. ಯಾವ ಗುಂಡು ಹೊಡೆಯಲ್ಲ, ಪೊಂಡು ಹೊಡೆಯಲ್ಲ. ಗುಂಡು ಹೊಡೆಯುವವರು ಹೊಡೆದುಕೊಳ್ಳಬಹುದು, ಅದು ಬೇರೆ, ಅದು ಚುನಾವಣೆ ರಿಲೇಟೆಡ್. ಬಿಟ್ಬಿಡಿ ಅಷ್ಟೇ. ಇಲ್ಲಿ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂದ್ರೆ 3 ಬಿಟ್ಟು ನಿಂತ್ಕೋಬೇಕು. ನಾನ್ ಸತ್ಯ ಹೇಳ್ತೀನಿ, ಊರಲ್ಲಿರೋರಿಗೆಲ್ಲ ನನ್ನ ಬಗ್ಗೆ ಬೇಜಾರು. ನಾನು ವರ್ಷ ನನ್ನ ಮಗ, ಕಚ್ಚರ ನನ್ನ ಮಗ.